ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ನೇದಾಗಿ ನಾನು ಇಲ್ಲಿ HTML ಕೋಡ್ನ ಬಾಯ್ಲರ್ ಪ್ಲೇಟ್ ಕೋಡ್ನ ಬಿಲ್ಡ್ ಮಾಡ್ತೀನಿ. ಈ ಥರ ಬಿಲ್ಡ್ ಮಾಡಿಬಿಟ್ಟು ಇದರದ್ದು ಟೈಟಲ್ ಏನು ಕೊಡ್ತೀನಿ ಅಂತಂದರೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಅಂತ ಕೊಡ್ತೀನಿ. ಸೇವ್ ಮಾಡಿದ್ರೆ ನಮಗೆ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಾಡಿ ಟ್ಯಾಗಲ್ಲಿ ನಾನು ಪ್ಯಾರಾಗ್ರಾಫ್ ಟ್ಯಾಗ್ ಕೊಟ್ಬಿಟ್ಟು ಸ್ವಲ್ಪ ವರ್ಡ್ಸ್ ಒಂದು ಸೆಂಟೆನ್ಸ್ ಬರಿತೀನಿ. ಲೈಕ್ ವೆಲ್ಕಮ್ ಟು ದ HTML ವರ್ಲ್ಡ್ ಅಂತ ಕೊಡ್ತೀನಿ. ಈ ಥರ ವೆಲ್ಕಮ್ ಟು ದ HTML ವರ್ಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದನ್ನು ಕಾಪಿ ಮಾಡಿ ಮಲ್ಟಿಪಲ್ ಟೈಮ್ಸ್ ಬರಿತೀನಿ. ಈ ಥರ ಬರಿತೀನಿ. ಇವಾಗ ನಿಮಗೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಯಾವ್ಯಾವ ಇದಾವೆ ಅಂತ ಹೇಳಿಸ್ಕೊಡ್ತೀನಿ. ಫಸ್ಟ್ನೇದು ನಾನು ಏನು ಮಾಡ್ತೀನಿ ಅಂತಂದರೆ ಈ HTML ಅನ್ನೋದನ್ನು ಬೋಲ್ಡ್ ಮಾಡ್ತೀನಿ. ಇಲ್ಲಿದೆಯಲ್ಲ HTML ಅನ್ನೋದನ್ನು ಇದನ್ನು ಬೋಲ್ಡ್ ಮಾಡ್ತೀನಿ. ಯಾವ ಥರ ಮಾಡಬೇಕು ಅಂತಂದರೆ ಬಿ ಟ್ಯಾಗ್ ಇದೆ ನಮಗೆ. ಇದನ್ನು ಬಿ ಟ್ಯಾಗ್ ಮಾಡಿಬಿಟ್ಟು HTML ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ರೆ ನಮಗೆ ನೋಡಿ ಇಲ್ಲಿ ಈ ಸೆಂಟೆನ್ಸಲ್ಲಿ HTML ಬೋಲ್ಡಾಗಿ ಪ್ರಿಂಟ್ ಆಗಿದೆ. ಈ ಥರ ಬಿ ಟ್ಯಾಗ್ ಯೂಸ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಇಟ್ಯಾಲಿಕ್ ಯೂಸ್ ಮಾಡ್ತೀನಿ. ಇಲ್ಲಿ ನಾನೇನು ಮಾಡ್ತೀನಿ, HTML ವರ್ಡ್ನ ಕಂಪ್ಲೀಟಾಗಿ HTML ವರ್ಲ್ಡ್ ಅನ್ನೋದನ್ನು ಐ ಟ್ಯಾಗ್ ನಡುವೆ ಇಡ್ತೀನಿ. ಈ ಥರ ಇಟ್ಟರೆ ಏನಾಗುತ್ತೆ, ಇಲ್ಲಿ ಥರ್ಡ್ ಪ್ಯಾರಾಗ್ರಾಫ್ ನೋಡಿದ್ರೆ ನಿಮಗೆ HTML ಅನ್ನೋದು ಇಟ್ಯಾಲಿಕಲ್ಲಿ ಕಾಣಬರ್ತಿದೆ. ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ಬಿಗ್ ಟ್ಯಾಗ್ ಅಂತಿದೆ. ಸಪೋಸ್ ಇದನ್ನು ನಾನು ಬಿಗ್ಗಲ್ಲಿ HTML ವರ್ಲ್ಡ್ ಅನ್ನೋದು ಇಡ್ತೀನಿ. ನೋಡಿ, ವೆಲ್ಕಮ್ ಟು ದ ಅನ್ನೋದು ಚಿಕ್ಕದಾಗಿ ಕಾಣ್ತಿದೆ, ಬಟ್ HTML ವರ್ಲ್ಡ್ ಮಾತ್ರ ಬಿಗ್ಗಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲ್ ಅಂತಿದೆ, ಅದು ತೋರಿಸ್ಕೊಡ್ತೀನಿ. ಕಂಟ್ರೋಲ್ V ಪೇಸ್ಟ್ ಕೊಡ್ತೀನಿ. ನೋಡಿ, ವೆಲ್ಕಮ್ ಟು ದ ಅನ್ನೋದು ದೊಡ್ಡ ನಾರ್ಮಲಾಗಿ ಕಾಣಿಸ್ತಿದೆ, ಬಟ್ HTML ವರ್ಲ್ಡ್ ಅನ್ನೋದು ಚಿಕ್ಕದಾಗಿ ಕಾಣಿಸ್ತಿದೆ. ಈ ಥರ ನಮಗೆ ಕೆಲವೊಂದು ಟ್ಯಾಗ್ಸ್ ಇದ್ದಾವೆ. ಇನ್ನೂ ಟ್ಯಾಗ್ಸ್ ಲೈಕ್ ಏನಿದೆ ಅಂತಂದರೆ ಯು ಟ್ಯಾಗ್ ಅಂತಿದೆ, ಅಂಡರ್ಲೈನ್ ಆಗುತ್ತೆ ಟ್ಯಾಗ್. ನೋಡಿ, ಇದನ್ನು ಅಂಡರ್ಲೈನ್ ಮಾಡ್ತೀನಿ ನಾನು. ಸೊ ಎರಡರ ನಡುವೆ ಇಟ್ಟರೆ ಸೇವ್ ಮಾಡಿದ್ರೆ HTML ವರ್ಲ್ಡ್ ಅನ್ನೋದು ಅಂಡರ್ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಈ ಥರ ನೆಕ್ಸ್ಟ್ ಕೆಲವೊಂದು ಟ್ಯಾಗ್ ಇದ್ದಾವೆ. ಲೈಕ್ ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್ ಅಂತಿದೆ. ಲೈಕ್ ಸೂಪರ್ ಸ್ಕ್ರಿಪ್ಟ್ ಅಂತ ತೊಗೊಳ್ತೀನಿ, SUP. ಇದರಲ್ಲಿ ಏನಾಗುತ್ತೆ ನೋಡಿ, ಇವೆರಡರ ನಡುವೆ ಪೇಸ್ಟ್ ಮಾಡಿ ಈ ಥರ ಇಟ್ಟರೆ ವೆಲ್ಕಮ್ ಟು ದ ಅಂತ ಇಲ್ಲಿ ಬರುತ್ತೆ, HTML ವರ್ಲ್ಡ್ ಅನ್ನೋದು ಮೇಲೆಗಡೆ ಬರುತ್ತೆ. ಈ ಥರ ನೀವು ಇದಕ್ಕೆ ಸೂಪರ್ ಪವರ್ ಲೈಕ್ 2 ಸ್ಕ್ವೇರ್ 3 ಸ್ಕ್ವೇರ್ ಆ ಥರ ಮಾಡೋದ್ರಾಗ ಆ ಟೈಮಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಬ್ಸ್ಕ್ರಿಪ್ಟನ್ನು ಇದ್ರ ಕೆಳಗಡೆ ಇಡ್ತೀನಿ, SUB ಅಂತ ಇದೆ. ಇದೇನಾಗುತ್ತೆ ಅಂತಂದರೆ ನಿಮಗೆ ಕೆಳಗಡೆ ಬರುತ್ತೆ. ಲೈಕ್ ಸಪೋಸ್ ಈ ಥರ ಪೇಸ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು, ವೆಲ್ಕಮ್ ಟು ದ HTML ವರ್ಲ್ಡ್ ಅನ್ನೋದು ಕೆಳಗಡೆ ಬಂದಿದೆ. ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ಡೆಲ್ ಅಂತಿದೆ. ಸಪೋಸ್ DEL ಅಂತ ಕೊಟ್ಟರೆ ಇದು ಡಿಲೀಟ್ ಆಗಿಬಿಡುತ್ತೆ. ವೆಲ್ಕಮ್ ಟು ದ HTML ವರ್ಲ್ಡ್ ಅನ್ನೋ ಟೆಕ್ಸ್ಟು ಡಿಲೀಟ್ ಆಗುತ್ತೆ, ಸ್ಟ್ರೈಕ್ಔಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ ಅಂತ ಇದೆ. ಮಾರ್ಕ್ ಅಂತ ಕೊಟ್ಟರೆ ಅಂದರೆ ಈ ಥರ ಕಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮಾರ್ಕ್ ಅಂದರೆ ಅದು ನಿಮಗೆ ಹೈಲೈಟ್ ಆಗುತ್ತೆ. ವೆಲ್ಕಮ್ ಟು ದ HTML ವರ್ಲ್ಡ್ ಅನ್ನೋದು ಹೈಲೈಟ್ ಆಗುತ್ತೆ. ದೀಸ್ ಆರ್ ಆಲ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್.